ಇನ್ನೇನು ದೀಪ ಹಚ್ಚಿದೆ ತಾನೆ ಎಲ್ಲರಿಗೂ ಕೊಟ್ಬಿಡು. ನೀಲ ಕೈಗೂ ನಾಗ ಕೈಗೂ ಅರುಕ ಕೈಗೂ ಅವರೆಲ್ಲ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲನ ಕೊಟ್ಬಿಡೋಗಿ ಹೋಗಿ ಪ್ರಸಾದನ. ಅವರು ಸ್ವಲ್ಪ ತಗೊಂತಾರೆ. ಅದಕ್ಕೆ ಕೊಟ್ಟು ಬರೋಣ ಅಂತ ಹೇಳಿ ಅದಕ್ಕೆ ಲಡ್ಡು ಎಲ್ಲ ಒಂದೊಂದು ಸೀರೆ ತೊಗೊಂಬಂದಿದ್ನ. ಅದಕ್ಕೇ ಕೊಟ್ಟು ಬರ್ತೀನಿ ಎಲ್ಲರಿಗೂ. ನೇನು ದೀಪ ಹಚ್ಚದೆ ಮನೆಗೆ, ನೇನು ಪೂಜೆನ ಮಾಡಿದೆ, ಹೋಗಿ ಕೊಟ್ಟು ಬರ್ತೀನಿ. ನಿಮ್ಮ ಅತ್ತಿ ಕೊಡು, ಅವಳು ತಿಂದಿಲ್ವೇನೋ ಪ್ರಸಾದನ, ಅವಳಿಗೊಂದಿಟ್ಟು ಕೊಡು. ಮಂಜಕ್ಕ ತಕಾಳೆ ತಕ. ಅತ್ತೆ ಅತ್ತೆ ತಗೊಳತ್ತೆ ಪ್ರಸಾದನ. ನನಗೆ ಯಾವ ಪ್ರಸಾದನೂ ಬೇಡಮ್ಮ. ಯಾತು ಬೇಡ ನಮಗೆ. ತಗೊಳೆ ತಿಮ್ಮಪ್ಪನ ಕಾಣೆ, ತಿರುಪತಿ ತಿಮ್ಮಪ್ಪಂದು. ತಗ ತಗೊಳೆ ತಕ ತಿನ್ನು. ಏನೋ ಬೇಡಮ್ಮ, ನಾವೇನು ನೆಂಟ್ರ ದೇವ್ರಿಂದ ಯಾತು ತಿನ್ನಂಗಿಲ್ಲ. ನೆಂಟ್ರ ದೇವ್ರಿಗೆ ಯಾಕೆ ಹೋಗ್ಬೇಕು, ನೆಂಟ್ರ ದೇವ್ರಿಂದ ತಿನ್ನಬೇಕು. ಏನೋ ಬೇಡ. ತಿಂಬಲ್ಲ, ಏನೋ ಬೇಡ. ಏಮೋ ತಿನ್ನಂಗನ್ ಬೇಡ. ತಿರುಪ್ತಿ ತಿಮ್ಮಪ್ಪ ತಿರ್ಕೊಂಡು ಕಳಿತಾನೆ ನೋಡು. ತಿನ್ನಮ್ಮವು ತಕ ತಿನ್ನು. ಲಡ್ಡು ಎಲ್ಲ ಇಷ್ಟಪಟ್ಟು ಎಷ್ಟು ಚೆನ್ನಾಗಿ ತಿಂತಾರೆ. ತಿರುಪತಿ ಲಡ್ಡು ಅಂದರೆ ಫೇಮಸ್ಸು, ಎಲ್ಲರಿಗೂ ಇಷ್ಟ. ತಿರುಪತಿಗೆ ಲಡ್ಡು ಅಂದರೆ, ತಿರುಪತಿಯಿಂದ ಲಡ್ಡು ತಗೊಂಬಂದವ್ರೆ ಅಂದರೆ ಎಲ್ಲರಿಗೂ ತಿನ್ನಬೇಕು ಅನಿಸುತ್ತೆ. ತಿನ್ನಮ್ಮವು. ಅಲ್ಲ ಅಲ್ಲೇ ನಿಮ್ಮ ಅಕ್ಕನ ಮನೆ ಇತ್ತು, ಹೋಗಿ ಒಂದಿಟ್ಟು ಅವಳಿ ಪ್ರಸಾದ ಕೊಟ್ಟು ಹಂಗೆ ಮಾತಾಡ್ಸ್ಕೊಂಡು ಬರೋಣ. ಅವಳು ಮಾತಾಡ್ಸೇ ಇಲ್ವಂತೆ. ಅವಳು ಎಂಥ ಕಷ್ಟ ಆಗಿದ್ಲು, ಹೆಂಗೆ ಅವಳು ಅಂದವಳಿ ಅಂತ ಹೋಗಿ ತಮ್ಮಾಗಿ ನೋಡಮ್ಮ ಈರ್ ಮನೆ ಬಂದು ಹೋಗ್ತಾರೆ, ನಮ್ಮ ಮನೆ ಬರೋದೇ ಇಲ್ಲ. ಅಲೇನಿ ಅಕ್ಕನ ಮನೆ ಅಂತ ಹೇಳಿ ಮರ್ತೇ ಬಿಟ್ಟವನೇ, ಬರೋದೇ ಇಲ್ಲ, ಇಲ್ಲಿಗೆ ಬರ್ತಾನೆ ಅಲ್ಲಿಗೆ ಬರೋದೇ ಇಲ್ಲ ನಮ್ಮ ಮನೆಗೆ ಅಂತೇಳಿ ಫೋನ್ ಮಾಡಿದ್ರೆ ಅವಳು ಅಳ್ತಾನೆ. ಅಳ್ತಿದ್ಲು ಹಂಗೆ, ಬರಲಿಲ್ಲ ಕಣಮ್ಮ ನಮ್ಮ ಮನೆಗೆ ಬರಲಿಲ್ಲ ಕಣಮ್ಮ ಅಂತ ಹೇಳಿ ಅಳ್ತಿದ್ಲು. ನೋಡು ನನ್ನ ತಮ್ಮ ಅದಾನ ಇವತ್ತು ಹೆಂಗೆ ಮಾಡ್ದ ನನಗೆ ಅಂತ ಹೇಳಿ. ಅತ್ತೆ ಹೋಗೋಣ ಅನ್ಕೊಂಡ್ವಿ. ಅದೇ ಪ್ರಸಾದ ಅದೆಲ್ಲ ಇತ್ತಲ್ಲ ತಗೊಂಬಂದು ಅದು ಇನ್ನೊಂದ್ಸತಿ ಹೋಗೋಣ ಅಂತ ಸುಮ್ಮನಾದ್ವಿ. ನಾನು ಅಲ್ಗೂ ಹೇಳ್ದೆ ಹೋಗಿ ಬರ್ರಿ ಅಂದರೆ ಸುಸ್ತಾಗಿತ್ತಲ್ಲ, ಹೋಗಿ ಬರೋಣ ಬಿಡು ಇನ್ನೊಂದ್ಸತಿ ಬಂದಾಗ ಹೋಗ್ತೀನಿ ಅಂತ ಸುಮ್ಮನಾದ್ರೆ. ನಾ ಬೇಗ ಬರೋಣ, ಅಜ್ಜಿ ಬೇರೆ ಬತ್ನಿ ಅಂತ ಊರಿಗೆ, ಅದಕ್ಕೆ ಬರೋಣ ಅಂತ ಹೇಳಿ ಸುಮ್ಮನಾದ್ವಿ ಕಣತ್ತೆ. ತಿನ್ನು, ಏನು ಇನ್ನೊಂದ್ಸತಿ ಹೋದಾಗ ಹೋಗಿ ಬರ್ತೀವಿ. ಏನು ಬೇಡಮ್ಮ, ಏನೋ ಬೇಡ ನಮಗೆ. ಯಾತು ಬೇಡಮ್ಮ ತಾಯಿ, ನಮ್ಗೆ ಏನು ಬೇಡ. ನಮ್ಮ ಹೆಣ್ಮಕ್ಳು ಬೆಲೆ ಇಲ್ಲದ್ದೆ ಏನಕ್ಕೆ ಬಂದಂಗೆ. ಅಲ್ಲ ಹೆಣ್ಮಕ್ಳಿಗೆ ಬೆಲೆ ಕೊಡಲ್ವಲ್ಲ ಇವನೆಂತಂತಮ್ಮ. ಏನೋ ಪ್ರವಿ, ಎಷ್ಟ ನಿನ್ನ ಕೆಲಸ ಐತೆ, ಇವ್ರು ಎಷ್ಟ ನಿನಗೆ ಸಹಾಯ ಮಾಡಿದ್ರು ಅಂತ ಹೇಳಿ ಇಷ್ಟೊಂದು ಅವ್ರನ್ನ ಕಡೆಗಣಿಸೋದಲ್ಲ ಕಣೋ. ನೀನೇನೇನು ಮಂಜಮ್ಮ, ನಿಮ್ಮ ಹೆಣ್ಣುಡುಗರು ಒಂದು ಒಳ್ಳೆಯವಲ್ಲ. ಅಲ್ಲಿದ್ದಾಗ ಅಲ್ಲಿ ಬಂದು ಸೇರ್ಕೊಂಡ್ರೆ ನಮ್ಮ ಸುಗುಣನ ಮನೆಗೆ, ಅಲ್ಲಿಲ್ಲದ ಮಾತ್ರ ಮಾಡ. ಅವ್ನು ನಿನ್ನ ಹೆಣ್ಣುಡುಗರು ಒಳ್ಳೆಯವರಲ್ಲ ಕಣಿ ಹೇಳ್ಬೇಕಾದ್ರೆ. ನಾನು ಇದ್ದಂಗೆ ಹೇಳ್ತೀನಿ, ಏನಿಲ್ಲ ನಿಮ್ಮ ಹೆಣ್ಣುಡುಗರು ಒಳ್ಳೆಯವಲ್ಲ. ಈ ಹುಡುಗ ಒಳ್ಳೆನ್ ಕಣಮ್ಮ. ಸುಮ್ಮನೆ ನೀನು ಸೊಸೈಟಿಗೆ ಮಾಡಿ ಕಿಶೆಂಡು ಉಣ್ಬತ್ಕಲಿ. ತಿಮ್ಲಿಲ್ಲ ಋತು ಸುಮ್ಮನೆ ಎತ್ತಿಕ್ಕು. ಸ್ಯಾನಿ ಬಲವಂತ ಮಾಡಕ್ಕೆ ಹೋಗ್ಬಾರ್ದು. ಯೋಟ ನಾನು ಇಷ್ಟೇ ದಿಮಾಕ್ ಮಾಡಿ ಹಂಗೆ ಮಾಡ್ತಾಳೆ ಇಷ್ಟೇನಿ. ಇವಾಗಿನ ಅರ್ಥಕ್ಕೆ ನಡೆಯಲ್ಲ ಮಂಜಮ್ಮ, ಇಲ್ಲಿ ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ ಬಿಡ. ಅವ್ರಿಗೆ ತಗೊಂಡೋಗಿ ಕೊಡ್ತೀನಿ ಎಲ್ಲ ಅಕ್ಕಪಕ್ಕಗಳವ್ರಿಗೆಲ್ಲ. ತಿನ್ಲಿಲ್ಲ ಅಂದ್ರೆ ಏನಾಯ್ತು, ದೇವ್ರು ನೋಡ್ಕೊಂತಾನ ಅಷ್ಟೇ. ನಾವೇನು ಬಲವಂತ ಮಾಡೋಕ್ಕಾಗುತ್ತೇನ್ರಿ ನಿಮ್ಮ ಅಮ್ಮನ? ಬಿಡು, ಏನು ಬಲವಂತ ಮಾಡೋಕ್ಕೆ ಹೋಗ್ಬೇಡ. ಸುಮ್ಮನೆ ತಗೊಂಡೋಗಿ ಕೊಡೋಗಿ ಅವ್ರಿಗೆಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಒಂದೊಂದು ಕೊಟ್ಬಾ. ಎಲ್ಲ ಇದು ಕುಂಕುಮನೂ ಅದು ಎಲ್ಲ ತಗೊಂಡೋಗಿಲ್ಲ, ಬೊಟ್ಟನು ಮತ್ತು ಇನ್ನೊಂದು ಸ್ವಲ್ಪ ಅದೇನೋ ಪ್ರಸಾದ ಅಲ್ಲೆಲ್ಲ ತಗೊಂಬಂದಿದ್ವಲ್ಲ ಅದೆಲ್ಲ ಐತೆ. ಅದನ್ನೇ ಎಲ್ಲ ಪ್ಲೇಟಾಗಿ ಹಾಕ್ಕೊಂಡು ಒಂದೊಂದು ಪ್ಲೇಟ್ ತಗೊಂಡೋಗಿ ಕೊಟ್ಬರೋಗಿ ಎಲ್ಲರಿಗೂ. ಒಂದು ಪ್ಲೇಟ್ನ ಒಂದು ಎಕ್ಸೈಸ್ ಕವರ್ ಹೊರ್ಕೊಬಿಟ್ಟು ಎಲ್ಲ ಒಂದೊಂದ್ರಕ್ಕೆ ಹಾಕೊಂಡೋಗು. ಒಳಗೈತೆ ಹೋಗಿ ರೂಮ್ನಾಗೆ. ಅದು ಎಲ್ಲನ ಕಲ್ಸಕ್ರೆದು ಇನ್ನು ಏನೇನೋ ಐತೆ ಎಲ್ಲನ, ಅದನ್ನೆಲ್ಲ ತಗೊಂಡು ಹೋಗ್ತೀನಿ. ಅದನ್ನೆಲ್ಲ ಸ್ವಲ್ಪ ತಗೊಂಡೋಗಿ ಕೊಟ್ಟು ಬರ್ತೀನಿ. ಆಗದಾಗ್ಲೇ ಏನು ಅಲ್ಲ. ನಮ್ಮ ಹೆಣ್ಣುಡುಗರಿ ಬೆಲೆ ಇಲ್ಲ ಅಂದ್ರೆ ನಮಗೆ, ನನ್ನ ಮನಸ್ಸಿಗೆ ಬೇಜಾರಾಗಲ್ಲ. ನಮ್ಮ ಸುಗುಣ ಹೆಂಗಳಳ ಗೊತ್ತೇ, ದುಃಖಿಸ್ಕೊಂಡು ಹಂಗೇನೆ ಎಷ್ಟು ಬೇಜಾರು ಮಾಡ್ಕೊಂಡವಳೆ ಹಂಗೇನೆ. ಎಷ್ಟು ಯಮ್ಮ ನೋಡಮ್ಮ, ನಾನು ಏನು ಮಾಡೋಣಮ್ಮ ಇವಾಗ. ನೋಡಿ ನಾನು ಬರೋದೇ ಇಲ್ಲ. ಅವ್ನು ಇಲ್ಲಿ ಯಾಕೆ ಮದುವೆ ಆಗ್ಬೇಕಾಯ್ತು? ಬೇರೆ ಊರಾಗೆಲ್ಲ ನಮ್ಮ ಮದುವೆ ಆಗಿದ್ರೆ ಬತ್ತಾ ಹೋಗ್ತಾ ಇರೋಣ ನಮ್ಮ ಅಕ್ಕನ ಮನೆ ಅಂತ ಬರೋಣ. ಇಲ್ಲೇ ಹಾಗೋದಕ್ಕೆ ಬಿಡು, ಅವ್ರದ್ದೇನು ಅಂತೇಳಿ ನಮಗೆ ಬೆಲೆ ಇಲ್ದಂಗೆ ಮಾಡಿದ್ನಲ್ಲ ಇವನು, ನಮಗೆ ಬೆಲೆ ಇಲ್ಲ ಅಂತ ಹೇಳಿ ದುಃಖಿಸ್ಕೊಂಡವಳ ಅವ್ರ ಅಕ್ಕಯ್ಯ. ಹೆಣ್ಮಕ್ಳು ನೊಂದ್ಕೊಂಡ್ರೆ ಒಳ್ಳೇದಾಗಲ್ಲ. ಅವಳ್ದು ಏನು ಹೇಳ್ತಿತ್ತಾಗ, ಸುಗುಣ ಅಂತ ಹೇಳ್ತಾ ಒಳ್ಳೆ ಬುದ್ಧಿ ಇಲ್ಲ ಕಣಿ ನಿನ್ನ ಮಗಳು ತಾಗಿ. ಇಲ್ಲೋಡು ಯಾವತ್ತಿದ್ರು ನಾಯಬಾಲಡ್ಡು ಅಂತೀನಿ. ಅವಳು ಬುದ್ಧಿ ಬಿಡಲ್ಲ ಕಣಿ. ಅವಳು ನಂಬಕ್ಕೆ ಹೋಗ್ಬೇಡ ನೀನು. ಏನು ಹುಡುಗರು ನಂಬ್ಕೊಂಡ್ರೆ ನೀನು ಬುದ್ಧಿರಲ್ಲ. ನಿನ್ನ ಮಗನ ನಂಬಿಕೆ ಒಂದೊತ್ತು ಮುದ್ದೆ ಸಿಗುತ್ತೆ, ಅವ್ನು ನೋಡ್ಕೊಂತಾನೆ. ನನ್ನ ಮೊಮ್ಮಗಳು ಒಳ್ಳೆ ಕಣೆ, ನೋಡ್ಕೊಂತಾಳೆ. ಬಿಡತ್ತೆ ನಮ್ಮ ಅಮ್ಮಗೆ ಎಷ್ಟು ಹೇಳಿದ್ರು ನಮ್ಮ ಅಮ್ಮ ಇನ್ನೂ ಸುಗುಣ ನಮ್ಮ ಅಕ್ಕ ಎಲ್ಲ ಒಂದೇನೆ. ಇವರೆಲ್ಲನ ಅವ್ರ ಬುದ್ಧಿ ಮಾತ್ರ ಬಿಡಲ್ಲ. ನಮ್ಮ ಸುಗುಣಕ್ಕನ ಬುದ್ಧಿ ನಮ್ಮ ಅಮ್ಮಗೆ ಇನ್ನೂ ಗೊತ್ತಾಗಿಲ್ಲ. ಅವಳ ಬುದ್ಧಿ ಹೆಂಗೆ ಅಂತ ಗೊತ್ತಿಲ್ಲ. ಆ ವರ್ಷ ಬಾವಂತಾಗೆ ಮಾವಂತಾಗೆ ಇನ್ನೂ ಚೆನ್ನಾಗಿದ್ದಾಳೆ. ಇಂಥ ಅವ್ರು ಯಾರನ್ನ ಆಗಿದ್ರೆ ಅವ್ರನ್ನ ಮಾತಾಡಿಸ್ತಿರ್ಲಿಲ್ಲ. ಅವಳೆಲ್ಲ ಸೆನಕ ಇದ್ದಾಳೆ ಹೇಳು. ಇಲ್ಲ ಕಣೆ, ಕಾರ್ಗನ್ವ ಉಂಬಕ್ಕಿಕ್ತಾಳೆ, ಸೆನಕ ಇದ್ದಾಳೆ. ಸುಮ್ಮನಿರು. ಅವಳಂಗೆ ನಾಟಕ. ಈಗಳೇ ಏನೇ ಅಂದ್ರೂ ನಿಮ್ಮ ಸುಗುಣ ಅವಳು ಬುದ್ಧಿ ಬಿಡಲ್ ಬಿಡು. ಈಗಳೇ ನಿನ್ನ ಮಗಳಿಗೆ ಇನ್ನೂ ಮಂಜಮ್ಮ ಇನ್ನೂ ಒಂದಿಟ್ಟು ಎಲ್ಲ ನೆಟ್ಕಿದ್ದಿದ್ರೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ಹೆಣ್ಣುಡುಗರನ್ನೆಲ್ಲ ನೆಟ್ಕಿದ್ದಿದ್ರೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಕಣೆ. ಒಬ್ಬೊಬ್ರದ್ದು ಒಂದೊಂದು ದಿಕ್ಕಾದ್ರೂ ಅವ್ರು ಇನ್ನೂ ನಿಮ್ಮ ಬುದ್ಧಿ ಬಿಡಲ್ಲ. ನೋಡಿ ಸುಗುಣ ಇವಾಗ ಯೋಟು ಆಸೆ ಪಡ್ತಾಳೆ ಗೊತ್ತಿ. ಇವಾಗ ಹೆಂಗು ಬಿಡು ವಿಜಯ ಆಸ್ತಿ ಇವಾಗ ವರ್ಷದೆಲ್ಲ ಸಿಗುತ್ತೆ ಅಂತೇಳಿ ಯೋಟಿಂದು ಮಾಡ್ತಾ ಇದ್ದಾಳೆ. ಅವಳು ಎಷ್ಟು ಬುದ್ಧಿ ಮಾಡ್ತಾ ಇದ್ದಾಳೆ. ಏನೇ ಅಂದ್ರು ನಾಳೆ ಬುದ್ಧಿ ಬಿಡಲ್ಲ.
ಅವಳೇನೇ ಅಂದ್ರೂ ನಂಬಕ್ಕೆ ಹೋಗ್ಬೇಡ ಕಣಿ. ನಿನ್ನ ಮಗನ ನಂಬಿಕೆ ಒಂದು ತುತ್ತು ಮುದ್ದೆ ನಿನಗೆ. ಎಲ್ಲ ನಿನಗೆ ಅಷ್ಟೇನಿ ನೋಡಲ್ಲ. ನನ್ನ ಮೊಮ್ಮಗಳು ಒಳ್ಳೆಳು, ನನ್ನ ಮೊಮ್ಮಗಳು ತಾಗೆ ಒಳ್ಳೆ ರೀತಿಯಿಂದ ಮಾಡಿ ನುಂಬತ್ ಕಲಿ. ನನ್ನ ಮೊಮ್ಮಗಳು ಒಳ್ಳೆಳು ಕಣಿ. ಅಲ್ಲ ಏನೇ ಅಂದ್ರೂ ಯಾಕೆ ಬೇಜಾರಾಗುತ್ತೆ ಕಣೋ, ಹೆಣ್ಣು ಹುಡುಗನ ಕರೆದಿಲ್ಲ ಅಂತ ಹೇಳಿ. ನನ್ನ ಮೊಮ್ಮಣಿಯವ್ರನ್ನ ಕರೀಲಿಲ್ವಲ್ಲಪ್ಪ ಇವನು, ನನ್ನ ಅಪ್ಪ ಅಮ್ಮ ಕರ್ತು ಕಳಿಸ್ಲಿಲ್ವಲ್ಲಪ್ಪ ಅಮ್ಮಂಗಾಗುತ್ತೆ. ಅವ್ರು ನೋಡ್ಕೊಂಡಿದ್ರೆ ಇವನು ನೋಡ್ಕೊಂಬನ್ ಕಣಿ. ನೋಡ್ಕೊಂತಾನೆ ಕಾರದ್ರ ಅಂತ ಸ್ಯಾಡವು. ಅವಳು ಹೋದ್ರೆ ಸೆನಕ್ಕೆ ಮಾತಾಡಿಸ್ತಿರ್ಲಿಲ್ಲ, ಕುಕ್ಕಂತಿರ್ಲಿಲ್ಲ ಅಂತ ನಿನ್ಕಂತಿರ್ಲಿಲ್ಲ ಅಂತೆ. ಅಲ್ಲಿ ಬಂದಾಗ ಹೋಗನ್ ಗನಮಗೆ ಕುಕ್ಕಂತಿರ್ಲಿಲ್ಲ ಅಂತೆ, ಸುಮ್ಮನಿರಾಳ ಅಂತೆ. ಅವಳದೇನೋ ಒಂಥರ ದೌಲತ್ತಿನ ಮೇಲೆ ಇವಾಗ ಗಂಡು ಒಂದಿಟ್ಟು ಸೆನಕೈದಾನ, ಸೆನಕ್ ನೋಡ್ಕೊಂತಾನೆ. ಇವಾಗ ಅವಳದೇ ಒಂಥರ ದೌಲತ್ತು, ಗಂಡು ನೋಡ್ಕೊಂಬದ್ರಿಂದಾನ ಬಿಡು ಯಾರ್ದೇನು ಅಂತಾಳೆ. ಹಂಗೆ ಒಂದು ಏಟು ಸೆನಕ್ಕಿದ್ರೆ ನಿನ್ನ ಮಗಳು ನಡೆಯೋಕ್ಕಾಗಲ್ಲ. ಬಿಡಾಜಿ ಏನು ಮಾತಾಡಬೇಡ ನೀನು, ಸುಮ್ಮ ಕುಕ್ಕ. ಸುಮ್ಮನಿರಿ ಹೇಳ್ತೀನಿ ನಾನು ಎಲ್ಲಾನ. ಅಲ್ಲ ಹೇಳಿದ್ರೇನೆ ಇವಳಿಗೂ ಮಂಜಮ್ಗೇನಿ. ಅಲ್ಲ ಕಣಿ ಏನವ ನೀನು ಸೋಗೋಣನಂತ ನೀವು ಹೋದ್ರೆ ಆಗಲ್ಲ. ಗಂಡ ಎಲ್ಲ ನೆಟ್ಟಗೆ ಇರೋದ್ರಿಂದ ಇವಾಗ ಇನ್ನವನು ಮಾಡ ಆಡ್ತಾ ಇದ್ದಾಳೆ. ಅವಳೇನೇನು ಅವಳು ನ್ಯಾವೇದಣ ಆಗಲ್ಲ ಬಿಡು. ಅವಳು ಬೀಜಿನಂಗೆ ಅವಳು ಆಗ್ತಾಳೆ ಅಷ್ಟೇನಿ. ಇನ್ನೇನ ನೀನು ಗನ್ವಾಗೆ ಅವಳನ್ನ ಗನ್ವ ಕರ್ಕೊಂಡೋಗಿ ಮನೆಗೆ ಕೇಳಿದ್ದಂತೆ ಅವಳನ್ನ ವಿಜಿನ. ಅವಳದು ದುಡ್ಡು ಆಸ್ತಿ ಎಲ್ಲ ಸಿಗುತ್ತೆ ಅಂತ. ನೀನು ನೋಡಿ ಹಂಗೆ ಹೇಳ್ತೀಯ. ನೀನು ಆಸೆ ಬಿದ್ದವಳನ್ನ ಕರ್ಕೊಂಡೋಗಿ ಇಕ್ಕೊಂಡಿರಾಳೇನ. ಅಲ್ಲ ನಂದು ಬಿಡು, ನಂದೇನು ಹೆಂಗೆ ಆಗೋಗುತ್ತೆ. ಅವಳ್ದೇವಳು ಅವಳ್ದು ಹೆಂಗೆ ಅಂತೇಳಿ ನಂದು ಬಿಡು. ನಾನು ಹೆಂಗಾದ್ರು ನನ್ನ ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ನನ್ನ ಮನ್ಸು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಬಿಡು. ಅಲ್ಲ ಅವಳ್ದು ಹೇಳ್ಬೇಕು, ಅವಳು ಬುದ್ಧಿವಂತಿಕೆಯಿಂದ ಅವಳು ಇರಬೇಕಲ್ಲ. ಸುಮ್ಕಿರ ಜೈ ಸುಮ್ಮನಿರು ಅತ್ತೆ, ಸುಮ್ಕಿರತ್ತೆ ಅತ್ತ. ಸುಮ್ಮನೆ ಯಾಕೆ ಸುಮ್ಮನೆ ಮಾತಾಡ್ತೀರ? ನಿಮ್ಮ ಅಜ್ಜಿ ಬಂದಳು, ಸುಮ್ಮನೆ ಕುಕ್ಕಬೇಕು. ಯಾಕೆ ಹೇಳಬೇಕು? ನಿಮ್ಮ ಮಗಳು ಅಂತಾಳು, ನಿಮ್ಮ ಮಕ್ಕಳು ಹೆಣ್ಣು ಹುಡುಗರು ಇಂಥವು ಅಂತ. ನಮ್ಮ ಹೆಣ್ಮಕ್ಳು ನಮಗೆ ದೊಡ್ಡವು, ಯಾರು ತಾನೇ ಮಕ್ಳನ್ನ ಬಿಟ್ಕೊಡೋಕ್ಕಾಗುತ್ತೆ ಹೇಳು? ಮತ್ತೆ ಇರೋದು ಹೇಳ್ತೀನಿ ಮಂಜಮ್ಮ. ನಿನ್ನ ಮಗಳಿಗೂ ಅವಳವರುಣಿಗೂ ಸಾಲ ಮಾಡ್ಕೊಂಡು ಅದೇ ಲೋನ್ ತಗೊಂಡು ಬೀಗ ಹಾಕಿ ಮನೆ ಇಲ್ಲ ಮಟ್ಟಿಲ್ಲ ಅಂತ ಬಂದು ಸೇರ್ಕೊಂಡಾಗ ಅವಾಗ ನಮ್ಮ ಮನೆಗೆ ನಮ್ಮ ವರ್ಷಗೂ ನಮ್ಮ ವರ್ಷನೂ ಗುದ್ದಾಡ್ಕೊಂಡು ಅವರೆಲ್ಲ ಬೇರೆ ಹೋಗಂಗೆ ಮಾಡಿದ್ದೇನೆ. ಅವರು ಎಲ್ಲ ಮಾಡಿದ್ದೇನೆ ನನ್ನ ಮಗ ಕಣಮ್ಮ. ಅವಳೇನಿ ವರುಣಿ ಎಂಬಳು ಅವರಿಬ್ಬರಳು ಬಂದು ಸೇರ್ಕೊಂಡೇನೆ. ಅವಾಗ ಇವರಿಬ್ಬರಳ್ಗೂ ಎಲ್ಲ ಇಲ್ಲದ್ದೆಲ್ಲ ಗನವಾಗೆ ಎಂತ ಚೆನ್ನಾಗಿದ್ರು. ಬೇರೆ ಹೋಗಂಗೆ ಮಾಡಿರು, ಬಂದು ಬೇರೆ ಹೋಗಂಗೆ ಮಾಡಿ ನೀನು ಬಂದಿದ್ದಲ್ವೇನಿ ಅವಾಗ ಗನವಾಗ ಗೊತ್ತೈತಿ. ಗೊತ್ತಿಲ್ಲದ್ದೇನಲ್ಲ. ಇರೋದು ಹೇಳ್ತೀನಿ ನಾನು ಏನು ಇಲ್ಲದ್ದೇಳಲ್ಲ. ಅವಾಗ ಬಂದು ಸೇರ್ಕೊಂಡು ಇವ್ ನಮ್ಮ ವರ್ಷನ ಅಂಗಡಿ ಕಳ್ತನ ಮಾಡು ಅಂತ ಹೇಳ್ಕೊಟ್ಟಾರೆ ಅವರು. ಎಲ್ಲ ಬೇರೆ ಹೋಗಂಗೆ ಮಾಡಿ ಬೇರೆ ಮನೆ ಮಾಡಿ ಅಯ್ಯೋ ಧ್ವನಿ ಎದ್ದೋತೋಗು. ನಮ್ಮ ಮನೆ ಅಂತ ಚೆನ್ನಾಗಿದ್ದಿದ್ದು ಮನೆ ಈಗ ನೀನೇನ ನಾನು ಸುಕೊಂಡು ನಿಂದಲೇ ನಮ್ಮ ಮನೆ ಹಾಳಾಗೋಗಿರೋದು ಕಣಿ. ಅವಳು ಬಂದಾಗಿಂದ ನಮ್ಮ ಮನೆಯಾಗ ಯಾವುದಾದ್ರೂ ಒಂದು ಉಟ್ಕೊಂತಾನೆ ಇದೆ. ಅವಳಿದ್ದಾಗಿಂದಾನೆ ಕಣಿ. ನೋಡಕ್ಕ ನೀನು ಹೆಂಗೆ ಮಾತಾಡ್ತೀಯ ನೋಡು. ಅಲ್ಲಿ ಹಿಂಗೆ ಮಾತಾಡ್ಬೋದೆ ನನ್ನ ಮಗಳ ಬಗ್ಗೆ. ಅವಳ ಮನಸ್ಸಿಗೆ ಎಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದಾಳೆ ಗೊತ್ತೇ, ನನ್ನ ತಮ್ಮ ಮಾತಾಡ್ಸಲ್ಲ ಅಂತ ಹೇಳಿ. ನೀನು ಏನು ತಿಳ್ಕೊಂಡಿದೀಯಾ? ಹೆಂಗೆ ಮಾತಾಡ್ತೀಯ ನೋಡು. ಮತ್ತು ಇರೋದು ಹೇಳಿದ್ದೀನಿ ಯಪ್ಪ. ನಮ್ಮ ಅತ್ತೆದು ಕ್ಯಾತಿದ್ದೇನೆ, ನಮ್ಮ ಅಜ್ಜಿನೂ ಕ್ಯಾತಿದ್ದೇನೆ. ಅಯ್ಯಪ್ಪ ಇವರಿಬ್ರು ನಮ್ಮ ಅಜ್ಜಿನ ಬೇರೆ ಕರ್ಕೊಂಬಂದು ಒಂದು 2 ದಿನ ಇದ್ದೋಮಂತ ಬಾ ಅಂತ ಹೇಳಿ. ನಮ್ಮ ಅಜ್ಜಿ ಸುಮ್ಮನೆ ಹೇಳುತ್ತೆ, ಅಯ್ಯಮ್ಮನೂ ಸುಮ್ಮನಿರಲ್ಲ. ಅಯ್ಯಮ್ಮ ಬೇರೆ ನಮ್ಮ ಮೇಲೆ ಊದ್ಕೊಂಡೈತಿ. ನಾವು ಹೋಗ್ಲಿಲ್ಲ ಮಗಳ ಮನೆಗೆ ಅಂತ ಹೇಳಿ. ಏನು ಮಾಡೋಣ? ಸುಗುಡ ಚಿಕ್ಕರ ಮನೆಗೆ ಹೋಗ್ಬೇಕಾಗಿತ್ತು. ಮದುವೆ ಆಗಿರೋದಕ್ಕೆ ಸಿಟ್ಟು. ಇಲ್ಲಿಗೆ ಮದುವೆ ಆದ್ನಲ್ಲ ಇವನು, ನಮ್ಮ ಮನೆಗೆ ಹೋಗ್ತಾ ಇರಲ್ಲ. ಇವಾಗ ಇಲ್ಲಿ ಮದುವೆ ಆಗ್ಬಿಟ್ನಲ್ಲ ಅಂತ ನನ್ನ ಮದುವೆ ಆಗಿರೋದಕ್ಕೆ ತಮ್ಮ ಸಿಟ್ಟು ಬೇರೆ. ಅಯ್ಯೋ ನಮ್ಮ ಅಜ್ಜಿ ಸುಮ್ಕಿರಲ್ಲ. ಏನಾರ ಒಂದು ಹೇಳ್ತಿರುತ್ತೆ. ನಮ್ಮ ಅಜ್ಜಿ ಮೊದಲು ನೋಡಿದ್ರಲ್ಲ ಇದೆಯಮ್ಮ ಎಂಥದ್ದು ಅಂತ ಹೇಳಿ ವಟ ಅಂತಿರುತ್ತೆ. ಏನು ಮಾಡೋದು ಇವಾಗ? ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.